wrist, baby, make a wish. You could sell your Rari, but you can't afford my outfit. Versace on my wrist, baby, make a wish. You could sell your Rari, but you can't afford my outfit. Make a wish. Hi friends, welcome back to Road Remember. I am Mr. Awesome. If you're watching this video, you are awesome too. Today's video I'll be talking about this bag, tank bag, which is from Guardian Gear. Jaws Mini 18L tank bag ಅಂತ ಕರೀತಾರೆ ಇದನ್ನು. ಸೊ ದಿಸ್ ಬ್ಯಾಗ್ ಒಂದು ವಾರ ಆಯಿತು ಬಂದು, ಬಟ್ ಇವಾಗ ರಿವ್ಯೂ ಮಾಡ್ತಾಯಿದ್ದೀನಿ ಸಿನ್ಸ್ ಬಿಸಿ. ಸೊ ಇದು ನಿಮಗೆ 1800 ರುಪೀಸ್ಗೆ ಅಮೆಝಾನಲ್ಲಿ ಮತ್ತು ಗಾರ್ಡಿಯನ್ ಗೇರ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಇಟ್ಸ್ ರಿಯಲಿ ವರ್ತ್ ಇಟ್. ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಶಾರ್ಟ್ ರೈಡ್ಸ್ ಆ್ಯಂಡ್ ಆಲ್ಸೋ ಫಾರ್ ಲಾಂಗ್ ರೈಡ್ಸ್. ಸೊ ಡೈಲಿ ಕಮ್ಯೂಟ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಟಿಫನ್ ಬಾಕ್ಸು, ವಾಟರ್ ಬಾಟ್ಲ್ ಎಲ್ಲ ಇಟ್ಕೊಂಡು ಹೋಗಿ ಯೂಸ್ ಮಾಡ್ಬೋದು. ಲಾಂಗ್ ರೈಡ್ಸಲ್ಲಿ ಡಾಕ್ಯುಮೆಂಟ್ಸು, ಕ್ಯಾಮ್ರಾ, ಡ್ರೋನ್ಸು, ಈವನ್ ಚಿಕ್ಕ ಚಿಕ್ಕ ಕ್ಲೋತ್ಸು ಅದು ಕೂಡ ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಇರೋ ಕೆಪಾಸಿಟಿ ಬಂದು 11 ಲೀಟರ್ಸು. ಬಟ್ ಇಫ್ ಯು ವಾಂಟ್ ಟು ಸ್ಟೋರ್ ಮೋರ್, ಅನ್ಜಿಪ್ ಮಾಡಿದ್ರೆ ಸಾಕು. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್ ಆ್ಯಂಡ್ ಯೂಸ್ ಇಟ್. ಲೆಟ್ಸ್ ಗೋ ಇನ್ ಡೀಟೇಲ್ ಅಬೌಟ್ ದಿಸ್ ಬ್ಯಾಗ್. ಫಸ್ಟ್ ಬಂದು ಜಿಪ್ಪರ್ಸು. ಇದು ತುಂಬಾ ಇಂಪಾರ್ಟೆಂಟು ಬ್ಯಾಗ್ಸಲ್ಲಿ. ಸೊ ದೀಸ್ ಆರ್ ಫ್ರಮ್ YKK. ದೀಸ್ ಆರ್ ಟಾಪ್ ಕ್ವಾಲಿಟಿ ಜಿಪ್ಪರ್ಸ್. ಇದು UK ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗುತ್ತೆ. ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಕೆಳಗಡೆ ಒಂದು ಜಿಪ್ ಇದೆ. ಯು ಕ್ಯಾನ್ ಕ್ಯಾರಿ ಸಮ್ ಲೈಸೆನ್ಸು, ಡಾಕ್ಯುಮೆಂಟ್ಸು ಕ್ಯಾರಿ ಮಾಡ್ಬೋದು ಕೆಳಗಡೆ. ಆ್ಯಂಡ್ ಈ ಲೇಯರ್ ಬಂದು ಟಚ್ ಸೆನ್ಸಿಟಿವ್ ಲೇಯರ್ ಕೊಟ್ಟಿದ್ದಾನೆ. ಮೊಬೈಲ್ ಆಪ್ರೇಟ್ ಮಾಡ್ಬೋದು. ಮಾಡಿ ತೋರಿಸ್ತೀನಿ. ಇಟ್ ಆ್ಯಕ್ಚುಲಿ ವರ್ಕ್ಸ್ ಪ್ರಿಟಿ ಗುಡ್. ಆ್ಯಂಡ್ ಇಲ್ಲಿ ಇಯರ್ಫೋನ್ ಪ್ಲಗ್ ಸಾಕೆಟ್ ಕೊಟ್ಟಿದ್ದಾನೆ, ವಿಚ್ ಇಸ್ ರಿಯಲಿ ಗುಡ್. ಆ್ಯಂಡ್ ಇಫ್ ಯು ಓಪನ್ ದಿಸ್ ಬ್ಯಾಗ್, ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಒಳಗಡೆ ಆರೆಂಜ್ ಕಲರ್ ಲೇಯರ್ ಇದೆ, ವಿಚ್ ಇಸ್ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ಇಲ್ಲೊಂದು ಪೌಚ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನಿಮ್ಮ ಏನು ಇಟ್ಕೋಬೋದಪ್ಪ, ಇಲ್ಲಿ ಕೀಸ್ ಇಟ್ಕೋಬೋದಾ, ಕೀಸು, ಪರ್ಸು ಏನೋ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಬೈಕ್ ಕೀಸ್ನ ಇಲ್ಲಿ ಕ್ಲಿಪ್ ಆನ್ ಮಾಡ್ಬೋದು. ಐ ಥಿಂಕ್ ಯು ಕ್ಯಾನ್ ಕೀಪ್ ಯುವರ್ ಸನ್ ಗ್ಲಾಸಸ್ ಹಿಯರ್. ಸೊ ಇಲ್ಲಿ ರೈನ್ ಕೋಟ್ ಲೇಯರ್ ಕೊಟ್ಟಿದ್ದಾನೆ. ಐ ಥಿಂಕ್ ದಿಸ್ ಈಸ್ ವೆರಿ ಅಟ್ರಾಕ್ಟಿವ್. ಆರೆಂಜ್ ಕಲರ್ ಬ್ರೈಟ್ ಆಗಿದೆ. ಸೊ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾನೆ. ಐ ಥಿಂಕ್ ಬ್ಯಾಗ್ ಎಕ್ಸ್ಪ್ಯಾಂಡ್ ಆದಷ್ಟು ಇಟ್ ವಿಲ್ ಕವರ್ ದ ಫುಲ್ ಬ್ಯಾಗ್. ಲೆಟ್ ಮಿ ಟಾಕ್ ಅಬೌಟ್ ದಿಸ್. ಸೊ ಶೋಲ್ಡರ್ ಸ್ಟ್ರಾಪ್ ಕೊಟ್ಟಿದ್ದಾನೆ. ಯು ಜಸ್ಟ್ ಹ್ಯಾವ್ ಟು ಕನೆಕ್ಟ್ ದಿಸ್ ಆ್ಯಂಡ್ ವೇರ್. ಅಷ್ಟು ಸಿಂಪಲ್ಲಾಗಿ ಕ್ಯಾರಿ ಮಾಡ್ಬೋದು ಇದನ್ನು. 4 ಕಡೆ ಮ್ಯಾಗ್ನೆಟ್ಸ್ ಇದೆ. ದಿಸ್ ಮ್ಯಾಗ್ನೆಟ್ಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ವೈಲ್ ರೈಡಿಂಗ್ ಹೈ ಸ್ಪೀಡ್ಸ್. ಕದಲಲ್ಲ. ಯೂಸ್ ಮಾಡಿ ನಾನು. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಇಟ್ಸ್ ಸೇಫ್. ಆ್ಯಂಡ್ ತುಂಬಾ ಲೋಡ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಆಡ್ಬೋದು, ಬಟ್ ಇಟ್ ವಿಲ್ ನಾಟ್ ಫಾಲ್. ಹರ್ಕೊಂಡು ಹೋಗಲ್ಲ, ಇರುತ್ತೆ ಟ್ಯಾಂಕ್ ಮೇಲೆ. ಇಫ್ ಯು ಆರ್ ಹ್ಯಾವಿಂಗ್ ಎ ನಾನ್ ಮೆಟಾಲಿಕ್ ಟ್ಯಾಂಕ್, ಸೊ ಮ್ಯಾಗ್ನೆಟಿಕ್ ಯೂಸ್ ಆಗಲ್ಲ. ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಟು ಗೋ ವಿತ್ ಅ ನಾನ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್. ಇದರಲ್ಲೇ ಒಂದು ಆಪ್ಷನ್ ಅವೈಲಬಲ್ ಇದೆ. ಸೊ ಅದು 200 ರುಪೀಸ್ ಕಮ್ಮಿ ಇದೆ. ಇಟ್ ಈಸ್ ಅವೈಲಬಲ್ ಫಾರ್ 1600. ಅಮೆಝಾನಲ್ಲಿ guardiangear.com ಸಿಗುತ್ತೆ. ಅದು ಹೆಂಗೆ ಅಂದರೆ ದಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಸೊ ಒಂದು ಸ್ಟ್ರ್ಯಾಪ್ ಲೇಯರ್ ಕೊಟ್ಟಿರ್ತಾನೆ. 4 ಕಡೆ ಟೈ ಮಾಡಿ ಅದಕ್ಕೆ ಪ್ಲೇಸ್ ಮಾಡಿ ಕನೆಕ್ಟ್ ಮಾಡಿ, ಯು ಕ್ಯಾನ್ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಇಟ್ ವಿಲ್ ರಿಮೂವ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ಪೆಟ್ರೋಲ್ ಎಲ್ಲ ಫಿಲ್ ಮಾಡ್ಕೋಬೋದು ಈಸಿಯಾಗಿಯೇ. So that is also very simple. Why did I go with Guardian Gear? To be frank, this is not a sponsored video. It took me months to get this bag. So I'll be telling the truth. Wolverine tank pouch anta Guardian Gear alli basic model adu 800 rupees ge siguthe. Adannu 1.5 year inda use ಮಾಡ್ತಾ ಇದೀನಿ. There is no wear and tear. Rough use ಮಾಡಿದೀನಿ. Zippers ಕೂಡ ತುಂಬಾನೇ ಚೆನ್ನಾಗಿದೆ. There is no wear and tear. ಅದಕ್ಕೆ I went with Guardian Gear only. Why I went with 18L tank bag, not more than that ಅನ್ನೋದಕ್ಕೆ ನನ್ನದೇ ಆದಂಥ ಕೆಲವೊಂದು ರೀಸನ್ಸ್ ಇದೆ. ಐ ಡ್ರೀಮ್ ಆಫ್ ಡೂಯಿಂಗ್ ಲಾಂಗ್ ಅಡ್ವೆಂಚರ್ ಟೂರಿಂಗ್ಸ್. ಲೇಹ್ ಲದಾಖೆಲ್ಲ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೆ ಬೇಕಾಗಿರೋಂಥ ಪ್ಲ್ಯಾನಿಂಗ್ಸು, ನೆಸೆಸರಿ ಐಟಮ್ಸ್ ಎಲ್ಲ ಒಂದೊಂದೇ ತೊಗೋತಾ ಇದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದ್ಯಾಟ್. ಸೊ 18L ಟ್ಯಾಂಕ್ ಬ್ಯಾಗು ನನಗೆ ಎಕ್ಸ್ಪಲ್ಸ್ಗೆ ಮೋರ್ ದ್ಯಾನ್ ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಸಿನ್ಸ್ ಎಕ್ಸ್ಪಲ್ಸ್ಗೆ ಲೋಡ್ ಕೆಪಾಸಿಟಿ ಬಂದು 130 kg ಅಷ್ಟೇ ಕೊಟ್ಟಿದ್ದಾರೆ ಈ ಹೀರೋದವರು. ಸೊ 130 kgಗಿಂತ ಜಾಸ್ತಿ ಲೋಡ್ ಮಾಡಬಾರ್ದು ಆ್ಯಕ್ಚುಲಿ ಎಕ್ಸ್ಪಲ್ಸ್ನ. ಸೊ ರೈಡರ್ ಮತ್ತು ಪಿಲ್ಲಿಯನ್ ಸೇರಿ 130 ಆಗ್ಬೋದು, ಇಲ್ಲ ರೈಡರ್ ಮತ್ತು ಲಗೇಜ್ 130 kg ಆಗ್ಬೋದು. ಸೊ ನಾನೇನಂದರೆ ಐ ಡೋಂಟ್ ವಾಂಟ್ ಟು ಕ್ಯಾರಿ ಲಾಟ್ ಆಫ್ ಲಗೇಜ್. ಆದಷ್ಟು ಕಮ್ಮಿ ತೊಗೊಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ವೆಂಟ್ ವಿತ್ 18L ಟ್ಯಾಂಕ್ ಬ್ಯಾಗ್ ವಿಚ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಇದಕ್ಕಿಂತ ದೊಡ್ಡ ತೊಗೊಂಡ್ರು ಹ್ಯಾಂಡಲ್ ನ್ಯಾವಿಗೇಟ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಅಂತ ಯು ನೀಡ್ ಟು ಇನ್ಸ್ಟಾಲ್ ರೈಸರ್ಸ್, ಹ್ಯಾಂಡಲ್ ಬಾರ್ ರೈಸರ್ಸು. ಯಾಕಂದರೆ ಇದು ಅಡ್ಡ ಬರುತ್ತೆ ಜಾಸ್ತಿ ಆದರೆ. ಬಟ್ ಐ ಹ್ಯಾವ್ ಇನ್ಸ್ಟಾಲ್ಡ್ ರೈಸರ್ಸ್, ಬಟ್ ಐ ಡೋಂಟ್ ವಾಂಟ್ ಟು ಗೋ ವಿತ್ 30L or 25L ಟ್ಯಾಂಕ್ ಬ್ಯಾಗ್. ಇದರಲ್ಲಿ ಆರಾಮಾಗಿ ಬೇಕಾಗಿರೋ ನೆಸೆಸರಿ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು. ನಿಮಗೆ ಹಂಗೂ ಬೇಕು ಅಂದರೆ ಸ್ಯಾಡಲ್ ಬ್ಯಾಗ್ಸ್ ಇದೆ, ಟೇಲ್ ಬ್ಯಾಗ್ಸ್ ಇದೆ. ನಾನು ಸ್ಯಾಡಲ್ ಬ್ಯಾಗ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನಾಟ್ ಶ್ಯೂರ್ ಅದು ಯಾವಾಗ ತೊಗೋತೀನಿ ಅಂತ.
ಬಟ್ ಆ ಥರ ಪ್ಲ್ಯಾನ್ ಮಾಡ್ಕೋಬೋದು ನೀವು ಹೋಗೋದಾದರೆ. ಯು ಕ್ಯಾನ್ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ವಿತ್ 30 ಲೀಟರ್ ಟ್ಯಾಂಕ್ ಬ್ಯಾಗ್ ಆಲ್ಸೋ, 25 ಲೀಟರ್ ಟ್ಯಾಂಕ್ ಬ್ಯಾಗ್ ಆಲ್ಸೋ, ನೋ ಪ್ರಾಬ್ಲಮ್. ಟ್ಯಾಂಕ್ ಬ್ಯಾಗ್ಸಲ್ಲೇ ತುಂಬಾ ಪ್ರಾಡಕ್ಟ್ಸ್ ಇದೆ, ತುಂಬಾ ಬ್ರ್ಯಾಂಡ್ಸ್ ಇದೆ. ಸೊ ಎಕ್ಸಾಂಪಲ್ ತೊಗೊಳೋದ್ರೆ ರೈನೋಕ್ಸ್ ಎಲ್ಲ ಇದೆ. ರೈನೋಕ್ಸ್ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಟ್ಯಾಂಕ್ ಬ್ಯಾಗು, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತದೆ ನನಗೆ. ಬಟ್ ಈ ಗಾರ್ಡಿಯನ್ ಗೇರ್ದು ಕ್ವಾಲಿಟಿ ನೋಡಿರೋದ್ರಿಂದ ಐ ವೆಂಟ್ ವಿತ್ ದಿಸ್ ಓನ್ಲಿ. ಓಕೆ, ಇದನ್ನು ಫಸ್ಟು ಹೋಗಿ ಗಾಡಿಯಲ್ಲಿ ಫಿಟ್ ಮಾಡೋದು ತೋರಿಸ್ತೀನಿ ಎಷ್ಟು ಈಸಿ ಅಂತ. ಕಮಾನ್, ಲೆಟ್ಸ್ ಗೋ. ಈ ಕೆಫೆ ಬಂದು ನಮ್ಮೂರ ಹತ್ರ ಇರೋಂಥ ಕೆಫೆ ಇದು, ರೈರಾಕ್ ಕೆಫೆ ಅಂತ, ಹೊಸದಾಗಿ ಓಪನ್ ಆಗಿದೆ. ಸೊ ನಮ್ಮ ಗಾಡಿ ಇಲ್ಲಿದೆ, ಕಮಾನ್. ಸೊ ಇದು ಈಸಿ ಇನ್ಸ್ಟಾಲೇಷನ್ ತೋರಿಸ್ಕೊಡ್ತೀನಿ. ಮಚ್ಚ ಇಟ್ಕೋ ಕ್ಯಾಮ್ರಾ. ಸೊ ಇನ್ಸ್ಟಾಲೇಷನ್ ಕೂಡ ತುಂಬಾ ಈಸಿ. ಜಸ್ಟ್ ಹ್ಯಾವ್ ಟು ಅಂಟಿಸ್ಬೇಕು ಅಷ್ಟೇ ಮ್ಯಾಗ್ನೆಟ್ನ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಮ್ಯಾಗ್ನೆಟ್ನ ಮೂವ್ ಮಾಡಿ ಟ್ಯಾಂಕ್ ಮೇಲೆ ಅಂಟಿಸಿದ್ರೆ ಇಟ್ ವಿಲ್ ಪರ್ಫೆಕ್ಟ್ಲಿ ಫಿಟ್ ಆ್ಯಂಡ್ ಇಟ್ ವಿಲ್ ಬಿ ಸೇಫ್ ಆ್ಯಂಡ್ ಸೆಕ್ಯೂರ್. ರೈಡೆಲ್ಲ ಮುಗಿದ ಮೇಲೆ ಇಫ್ ಯು ವಾಂಟ್ ಟು ಟೇಕ್ ಔಟ್ ದ ಬ್ಯಾಗ್ನ ಜಸ್ಟು ಲಿಫ್ಟ್ ಮಾಡಿದ್ರೆ ಬಂದುಬಿಡುತ್ತೆ. ಸೊ ಇಟ್ ಈಸ್ ದಾಟ್ ಈಸಿ. ಲಾಂಗ್ ರೈಡ್ಸಲ್ಲೆಲ್ಲ ಸ್ಟ್ರಾಪ್ಸ್ ಇತ್ತು ಅಂದರೆ ಯು ಹ್ಯಾವ್ ಟು ಒಂದೊಂದೇ ಸ್ಟ್ರಾಪ್ಸ್ನ ಬಿಚ್ಕೊಂಡು ಯು ಹ್ಯಾವ್ ಟು ರಿಮೂವ್ ಇಟ್. ಬಟ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗಲ್ಲಿ ತುಂಬಾ ಈಸಿ. ಜಸ್ಟ್ ಹ್ಯಾವ್ ಟು ಪುಲ್ ಇಟ್, ದಟ್ಸ್ ಆಲ್. ಈ ಥರ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಶೋಲ್ಡರ್ ಸ್ಟ್ರಾಪ್ ಹಾಕ್ಕೊಂಡು ಯು ಕ್ಯಾನ್ ಕ್ಯಾರಿ ಇಟ್ ಲೈಕ್ ದಿಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಅಂದ್ಬಿಟ್ಟು ಗಾಡಿಯಲ್ಲೇ ಬಿಟ್ಟು ಹೋಗಬೇಡಿ ಲಾಂಗ್ ರೈಡ್ಸಲ್ಲಿ ಹೋದಾಗ. ಸೊ ಇದನ್ನು ಆರಾಮಾಗಿ ಪ್ಲಗ್ ಮಾಡ್ಕೊಂಡು ಹೋಗ್ಬಿಡ್ಬೋದು, ನಿಮಗೆ ಗೊತ್ತಾಗಲ್ಲ ಯಾರಾದರೂ ಆ ಥರ ಮಾಡಿದ್ರೆ. ಸೊ ದಯವಿಟ್ಟು ಗಾಡಿಯಿಂದ ಇಳಿದ ತಕ್ಷಣ ಟೇಕ್ ದಿಸ್ ಔಟ್. ದಿಸ್ ವಾಸ್ ಆಲ್ ಅಬೌಟ್ ದಿಸ್ ಬ್ಯಾಗ್. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.